ನಮಸ್ಕಾರ. ಒಂದು ವಿಡಿಯೋ ಹಾಕ್ತೀನಿ, ನೋಡ್ಕೊಂಡ್ ಬನ್ನಿ. ಮಾತಾಡೋದಿದೆ. ಎಲ್ಲಾ ಕಡೆ ಎಕ್ಸಾಸ್ಟ್ ಹಾಕೊಂಡು ರುಬ್ತಾ ಇದಾರೆ. ನಮ್ಮ ದೇಶದ ಕಾನೂನಿಗೆ ಪೊಲಿಟಿಷಿಯನ್ಸ್ ಗಳು ಎಷ್ಟು ಸ್ಕ್ಯಾಮ್ ಮಾಡ್ತಾ ಇದಾರೆ ಅನ್ಸುತ್ತೆ. ಎಕ್ಸಾಸ್ಟ್ ಚೇಂಜ್ ಮಾಡಂಗಿಲ್ಲ. ಓಕೆ, ಸೈಲೆನ್ಸರ್ ಚೇಂಜ್ ಮಾಡಿದ್ರೆ ಖಂಡಿತವಾಗ್ಲೂ ತುಂಬಾ ಜನಕ್ಕೆ ತೊಂದರೆ ಆಗುತ್ತೆ. ಜೆಂಡರ್ ಬದಲಾಯಿಸೋದು ಲೀಗಲ್, ಆದ್ರೆ ಎಕ್ಸಾಸ್ಟ್ ಬದಲಾಯಿಸೋದು ಮಾತ್ರ ಇಲ್ಲೀಗಲ್. ಒಂದ್ ವಿಡಿಯೋದಲ್ಲಿ ನೀವೇ ಹೇಳ್ತೀರಾ ಬೆಟ್ಟಿಂಗ್ ನ ಪ್ರಮೋಟ್ ಮಾಡಬೇಡಿ ಅಂತ, ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀರಾ ಹೆಲ್ಮೆಟ್ ಹಾಕಿ ಪ್ರಾಣ ಉಳಿಯುತ್ತೆ ಅಂತ ಹೇಳ್ತೀರಾ. ಅದೇ ವ್ಯಕ್ತಿ ಬಂದ್ಬಿಟ್ಟು ನಮ್ಮ ಕಾನೂನಿನ ಕಾಳಜಿ ಸೈಲೆನ್ಸರ್ ಚೇಂಜ್ ಮಾಡೋದ್ರ ಮೇಲೆ ಇದೆ ಮಾತ್ರ, ಭ್ರಷ್ಟಾಚಾರದ ಮೇಲೆ ಇಲ್ಲ, ಅನಾಚಾರದ ಮೇಲೆ ಇಲ್ಲ, ನಿರುದ್ಯೋಗದ ಮೇಲೆ ಇಲ್ಲ, ಲಿಂಗ ಪರಿವರ್ತನೆ ಮೇಲೆ ಇಲ್ಲ ಅಂತ ಹೇಳ್ತಾರೆ. ಒಂದು ಹೇಳ್ತೀನಿ, ಆ ತರ ಕಾಳಜಿ ಇಲ್ಲ ಅಂತಂದಿದ್ರೆ ನಮ್ಮ ಭಾರತ ಒಂದು ಬಾಂಗ್ಲಾದೇಶ ಇಲ್ಲ ಒಂದು ಪಾಕಿಸ್ತಾನ ತರ ಆಗ್ತಾ ಇತ್ತು. ನಮ್ಮ ಭಾರತ ದೇಶ ಬೆಳವಣಿಗೆ ಆಗ್ತಿರೋ ದೇಶ ಅಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಅವ್ರ ಇನ್ಫ್ಲುಯೆನ್ಸ್ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಇವಾಗ ಆಲ್ರೆಡಿ ಎಷ್ಟೋ ಜನ ಪಟ್ಟೆ ಹುಡುಗರು ಸೈಲೆನ್ಸರ್ ಚೇಂಜ್ ಮಾಡೋದು ಕೊಟ್ಟಿರ್ತಾರೆ. ಆ ಸೈಲೆನ್ಸರ್ ಚೇಂಜ್ ಮಾಡೋದ್ರಿಂದ ಶಬ್ದ ಮಾಲಿನ್ಯ ಆಗೋದ್ರಿಂದ ಯಾರೋ ಹಾರ್ಟ್ ವೀಕ್ ಇದ್ರೆ ಗೊಟಕ್ ಅಂತ ಹೋಗಬಹುದು. ನಿಮ್ಮ ಮೈಸೂರು ಅಷ್ಟು ಸುಂದರವಾಗಿದೆ ಅಲ್ಲ, ಪ್ಯಾಲೇಸ್ ರೋಡ್ ಅಲ್ಲಿ ಒಂದ್ 10 ಜನ ಸೈಲೆನ್ಸರ್ ಚೇಂಜ್ ಮಾಡಿದ್ರೆ ಹೆಂಗಿರುತ್ತೆ ನಿಮ್ ನಗರ? ಅದೇ ಹುಡುಗರು ಝೂ ಹತ್ರ ತಿರ್ಸ್ಬಿಟ್ಟು ಒಂದು ಪ್ರಾಣಿಗೆ ಯಾವ್ದಾದ್ರು ಕಿವಿಗೆ ಹಾನಿ ಆದ್ರೆ ಅವ್ರು ನಮ್ ತರ ವಿಡಿಯೋ ಮಾಡ್ಲಿಕ್ಕೆ ಹಾಕ್ಲಿಕ್ಕೆ ಆಗುತ್ತಾ ಸ್ವಾಮಿ? ಬೆಟ್ಟಿಂಗ್ ಆಪ್ ಹೆಂಗ್ ಪ್ರಮೋಟ್ ಮಾಡಿ ಒಬ್ರಿಗೆ ಹಾನಿ ಆಗುತ್ತೋ ಇದೂ ಅಷ್ಟೇ, ಸೈಲೆನ್ಸರ್ ಇಂದ ಒಬ್ರಿಗೆ ಹಾನಿ ಆಗೇ ಆಗುತ್ತೆ. ಲಿಂಗ ಪರಿವರ್ತನೆಗೆ ಪರ್ಮಿಷನ್ ಕೊಟ್ಟಿದೆ, ಸೈಲೆನ್ಸರ್ಗೆ ಪರ್ಮಿಷನ್ ಕೊಟ್ಟಿಲ್ಲ ಅಂತ ವ್ಯಂಗ್ಯವಾಗಿ ಮಾತಾಡ್ತೀರಾ ಸ್ವಾಮಿ. ಒಂದ್ ಹೇಳ್ತೀನಿ ಕೇಳಿ, ಲಿಂಗ ಪರಿವರ್ತನೆಯಿಂದ ಯಾರಿಗೂ ತೊಂದರೆ ಆಗಲ್ಲ. ಅದು ನನಗೆ ಕೊಟ್ಟಿರೋ ಫ್ರೀಡಮ್. ನಾನು ಹುಡುಗನಾದ್ರೂ ಆಗ್ತೀನಿ, ಹುಡುಗಿ ಆದ್ರೂ ಆಗ್ತೀನಿ, ಇನ್ನೊಂದೇನಾದ್ರೂ ಆಗ್ತೀನಿ. ಅದಕ್ಕೆ ನೀವು ಖುಷಿ ಪಡ್ಬೇಕು. ಅದನ್ನ ಬಿಟ್ಟು ನೀವು ವ್ಯಂಗ್ಯವಾಗಿ ಮಾತಾಡ್ತಿದ್ದೀರಲ್ಲ.